काका काका मला वाचवा काका 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 मला वाचवा काका काका ಈ ರೀತಿ ಎಷ್ಟೇ ಕಿರ್ಚಿಕೊಂಡ್ರು ಆ ಒಂದು ಯುವ ಪೇಶ್ವನನ್ನು ಈ ಒಂದು ಶನಿವಾರವಾಡದ ಒಳಗಡೆ ಬರ್ಬರವಾಗಿ ಹತ್ಯೆ ಮಾಡೇ ಬಿಡ್ತಾರೆ. ಈ ಒಂದು ಶನಿವಾರವಾಡದ ಬಗ್ಗೆ ಹೆಚ್ಚು ತಿಳಿಯಲು ಇಲ್ಲಿ ಕ್ಲಿಕ್ ಮಾಡಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಇವತ್ತು ಎಲ್ಲಿದೀವಪ್ಪ ಅಂದ್ರೆ ಪುಣೆಯಲ್ಲಿದ್ದೀವಿ. ಹೌದು, ಪುಣೆಯ ಶನಿವಾರವಾಡದಲ್ಲಿದ್ದೀವಿ. ಈ ಒಂದು ಶನಿವಾರವಾಡ ಏನಾಗಿದೆ, ಒಂದು 1732ರಲ್ಲಿ ಕಟ್ಟಲ್ಪಟ್ಟಿರ್ತಕ್ಕಂತಹ ಒಂದು ಕೋಟೆ ಆಗಿದೆ. ಈ ಒಂದು ಕೋಟೆನ ಮರಾಠ ಆರ್ಕಿಟೆಕ್ಚರ್ ಸ್ಟೈಲ್ ಅಲ್ಲಿ ಬಿಲ್ಟ್ ಮಾಡಿರ್ತಾರೆ. ಇದೇನಾಗುತ್ತಪ್ಪ ಅಂದ್ರೆ 1828ರಲ್ಲಿ ಒಂದು ಬೆಂಕಿ ಅವಘಡಕ್ಕೆ ತುತ್ತಾಗ್ಬಿಟ್ಟು ಒಂದು ಕೋಟೆ ಎಲ್ಲ ಕಂಪ್ಲೀಟ್ ಆಗಿ ಡಿಸ್ಟ್ರಾಯ್ ಆಗುತ್ತೆ. ಆ ಒಂದು ಬೆಂಕಿ ಅವಘಡದಿಂದ ಸುಟ್ಟು ಉಳಿದಿರ್ತಕ್ಕಂತಹ ಪೋರ್ಷನ್ ಎಲ್ಲ ಈಗ ಟೂರಿಸ್ಟ್ ಸ್ಪಾಟ್ ಆಗಿ ಈ ಒಂದು ಪುಣೆಯ ಗೌರ್ಮೆಂಟ್ ಕನ್ವರ್ಟ್ ಮಾಡಿದೆ. ಈಗ ಈ ಒಂದು ಶನಿವಾರವಾಡದಲ್ಲಿ ಏನೆಲ್ಲ ಇದೆ ಅಂತ ನಾವೀಗ ಎಕ್ಸ್ಪ್ಲೋರ್ ಮಾಡ್ತೀವಿ. ಈಗ ಸಮಯ 8 ಗಂಟೆ ಆಗಿದೆ. ಇದು ಓಪನ್ ಆಗೋದು 9 ಗಂಟೆಗೆ. ನಾವು ಮುಂಚೆನೆ ಬಂದಿದ್ದೀವಿ. ಹಲವಾರು ಟೂರಿಸ್ಟ್ ಗಳು ಆಲ್ರೆಡಿ ಬಂದಿದ್ದಾರೆ. ಇದು ಓಪನ್ ಆದ ತಕ್ಷಣ ನಿಮ್ಗೆ ಒಳಗಡೆ ತೋರಿಸ್ತೀನಿ ಒಂದು ಶನಿವಾರವಾಡದ ಸ್ಪೆಷಾಲಿಟಿ ಏನು ಅಂತ. ಅದಕ್ಕೂ ಮುಂಚೆ ಈ ಶನಿವಾರವಾಡದ ಇತಿಹಾಸದ ಬಗ್ಗೆ ಚಿಕ್ಕದಾಗಿ ತಿಳಿಯೋಣ ಬನ್ನಿ. ಇದು ಶನಿವಾರವಾಡ ಅಂದ್ರೆ ಸ್ಯಾಟರ್ಡೆ ಫೋರ್ಟ್. ಇದು ಪುಣೆಯಲ್ಲೇ ತುಂಬಾ ಪ್ರಸಿದ್ಧವಾದ ಹಾಗೂ ಐತಿಹಾಸಿಕ ಕೋಟೆಯಲ್ಲೊಂದಾಗಿದೆ. ಈ ಒಂದು ಶನಿವಾರವಾಡವನ್ನು ತುಂಬಾ ವರ್ಷಗಳ ಹಿಂದೆ ಅಂದ್ರೆ 1732ರಲ್ಲಿ ಇದನ್ನ ಪೇಶ್ವರು ಕಟ್ಟಿದ್ದಾರೆ. ಇದನ್ನು ನೀವು ತೀವ್ರವಾಗಿ ಗಮನಿಸಿದರೆ ಇದರ ಬೇಸ್ ವರ್ಗ ಅಷ್ಟೇ ಕಲ್ಲಿನಿಂದ ಹಾಗೂ ಉಳಿದಿದ್ನೆಲ್ಲ ಇಟ್ಟಿಗೆ ಸಹಾಯದಿಂದ ಕಟ್ಟಿದ್ದಾರೆ. ಯಾಕಪ್ಪ ಹೀಗೆ ಅಂತ ನೀವೇನಾದ್ರೂ ಯೋಚನೆ ಮಾಡಿದ್ರೆ ಉತ್ತರ ಇಲ್ಲಿದೆ ನೋಡಿ. ಪೇಶ್ವರು ಮರಾಠರ ಅಡಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಆಗಿನ ರಾಜ ನಿಯಮ ಏನ್ ಹೇಳುತ್ತೆ ಅಂದ್ರೆ ಕಲ್ಲಿನಿಂದ ನಿರ್ಮಾಣ ಮಾಡಿರುವ ಎಲ್ಲಾ ಕಟ್ಟಡಗಳಲ್ಲೂ ರಾಜರೇ ಇರಬೇಕು ಅಂತ ಹೇಳುತ್ತೆ. ಆದ ಕಾರಣ ಆಗಿನ ಮರಾಠರ ಸಾಮ್ರಾಟ ಆದಂತ 1ನೇ ಛತ್ರಪತಿ ಶಾಹು ಪೇಶ್ವರಿಗೆ ಒಂದು ಸುತ್ತೋಲೆಯನ್ನ ಕಳಿಸ್ತಾನೆ. ಹೌದು, ಆ ಒಂದು ಸುತ್ತೋಲೆಯಲ್ಲಿ ಏನಪ್ಪಾ ಇರುತ್ತೆ ಅಂದ್ರೆ ನೀವು ಈ ಒಂದು ಕಟ್ಟಡವನ್ನ ಕೂಡಲೇ ನಿಲ್ಲಿಸಬೇಕು, ಇಲ್ಲ ಅಂದ್ರೆ ಉಳಿದ ಕಟ್ಟಡವನ್ನು ನೀವು ಇಟ್ಟಿಗೆ ಸಹಾಯದಿಂದ ಕಟ್ಟಬೇಕು ಅಂತ ಇರುತ್ತೆ. ಆದ ಕಾರಣದಿಂದ ಪೇಶ್ವರು ಈ ಕಟ್ಟಡವನ್ನು ಈ ರೀತಿಯಲ್ಲಿ ಕಟ್ತಾರೆ. ಈ ಒಂದು ಶನಿವಾರವಾಡ ಪೇಶ್ವರಿಗೆ ತುಂಬಾ ಹೃದಯಕ್ಕೆ ಹತ್ತಿರವಾದಂತಹ ಸ್ಥಳ ಆಗಿರುತ್ತೆ. ಇದು ಪೇಶ್ವರ ಎಲ್ಲ ಸುಖ ಮತ್ತು ದುಃಖ ವಿಚಾರಗಳಲ್ಲಿ ಭಾಗಿಯಾಗಿರುತ್ತೆ. ಎಲ್ಲವೂ ಚೆನ್ನಾಗಿಯೇ ನಡೆಯುತ್ತಿದ್ದ ಈ ಒಂದು ಶನಿವಾರವಾಡದಲ್ಲಿ ಒಂದು ಅಮಾವಾಸ್ಯೆಯ ರಾತ್ರಿಯಲ್ಲಿ ಒಂದು ಅಹಿತಕರ ಘಟನೆ ನಡೆಯುತ್ತೆ. ಹೌದು, ಆ ಒಂದು ಶನಿವಾರವಾಡದಲ್ಲಿ ಎಲ್ಲರನ್ನೂ ಬೆಚ್ಚಿ ಬೀಳಿಸುವಂತಹ ಒಂದು ಕೃತ್ಯ ಆ ಒಂದು ಅಮಾವಾಸ್ಯೆಯ ರಾತ್ರಿಯಲ್ಲಿ ನಡೆದಿರುತ್ತೆ. ಹೌದು, ಆ ಒಂದು ಕೃತ್ಯ ಏನಂತ ನಿಮ್ಗೇನಾದ್ರೂ ಕುತೂಹಲ ಇದ್ರೆ ಮುಂದೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಅದು 1773ರ ಸಮಯ. ಆಗ ತಾನೇ ಪಟ್ಟಕ್ಕೆ ಏರಿದಂತಹ ಯುವ ಪೇಶ್ವ ನಾರಾಯಣರಾವ್. ಅವನು ಕೇವಲ 18 ವರ್ಷದವನಾಗಿರ್ತಾನೆ. ಹೌದು, 18 ವರ್ಷದವನಾಗಿದ್ರು ಕೂಡ ತುಂಬಾ ಪ್ರಬಲ ಹಾಗೂ ಚಾಣಕ್ಯ ಪೇಶ್ವರಲ್ಲೊಬ್ಬನಾಗಿರ್ತಾನೆ. ಎಲ್ಲರನ್ನು ಪ್ರೀತಿಯಿಂದ ಸಹನೆಯಿಂದ ಕಾಣ್ತಿರ್ತಕ್ಕಂತಹ ನಾರಾಯಣರಾವ್ ವಿಶೇಷವಾಗಿ ತನ್ನ ಚಿಕ್ಕಪ್ಪರಾದಂತಹ ರಘುನಾಥರಾವನನ್ನು ತುಂಬಾ ಜಾಸ್ತಿ ನಂಬಿರ್ತಾನೆ. ಅಲ್ಲೇ ನೋಡಿ ಅವನು ಮಾಡಿದ ಮುಖ್ಯವಾದ ಹಾಗೂ ಕೊನೆಯ ತಪ್ಪು. ತನ್ನ ಚಿಕ್ಕಪ್ಪ ಆದಂತಹ ರಘುನಾಥರಾವ್ ಏನಿರ್ತಾನೆ, ನಾರಾಯಣರಾವ್ನ ಮುಂದೆ ತುಂಬಾ ಅದ್ಭುತವಾಗಿ ನಟನೆಯನ್ನ ಮಾಡ್ತಿರ್ತಾನೆ. ಆದ್ರೆ ಅದೇ ನಾರಾಯಣರಾವ್ನ ಹಿಂದೆ ಚಿಕ್ಕಪ್ಪನಾದಂತಹ ರಘುನಾಥರಾವ್ಗೆ ಅಧಿಕಾರದ ಆಸೆ ತುಂಬಾನೇ ಇರುತ್ತೆ. ಹೌದು, ಮುಂದಿನ ಪೇಶ್ವ ನಾನೇ ಆಗ್ಬೇಕು ಎನ್ನುವ ದುರಾಸೆ ಇರುತ್ತೆ. ತುಂಬಾ ದಿನದಿಂದ ಈ ರಘುನಾಥರಾವ್ ಹೇಗಾದ್ರೂ ಮಾಡಿ ನಾರಾಯಣರಾವ್ನ ಕೊಂದು ಮುಂದಿನ ಪೇಶ್ವ ನಾನೇ ಆಗ್ಬೇಕು ಅಂತ ಸಂಚನ ಮಾಡ್ತಾ ಇರ್ತಾನೆ. ಉರಿಯುವ ಬೆಂಕಿಗೆ ತುಪ್ಪ ಸುರಿಯೋ ತರ ತನ್ನ ಹೆಂಡತಿ ಆನಂದಿಬಾಯಿ ಒಂದು ಸಲಹೆಯನ್ನ ನೀಡೇ ಬಿಡ್ತಾಳೆ. ಹೌದು, ಅವಳ ಸಲಹೆಯ ಮೇರೆಗೆ ಒಂದಿಷ್ಟು ಸೈನಿಕರಿಗೆ ನಾರಾಯಣರಾವ್ನ ತುಂಡು ತುಂಡಾಗಿ ಕತ್ತರಿಸಿ ಹತ್ತಿರದ ನದಿಯಲ್ಲಿ ಎಸ್ಬಿಡಿ ಅಂತ ಒಂದು ರಘುನಾಥರಾವ್ ಆದೇಶವನ್ನು ನೀಡ್ತಾರೆ. ರಘುನಾಥರಾವ್ನ ಆದೇಶದ ಮೇರೆಗೆ ಆ ಒಂದು ನಾರಾಯಣರಾವ್ನ ಕೋಣೆಗೆ ನುಗ್ಗಿದ ಆ ಒಂದು ಸೈನಿಕರು ಆ ಒಂದು ಯುವ ಬಾಲಕ ಎಷ್ಟೇ ಕಿರಿಚಾಡಿ ಎಷ್ಟೇ ಅರಚಿದ್ರು ಕೂಡ ಬಿಡದೆ ಅವನ್ನ ತುಂಡು ತುಂಡಾಗಿ ಕತ್ತರಿಸಿ ಹತ್ತಿರದಲ್ಲಿ ಇರ್ತಕ್ಕಂತಹ ನದಿಗೆ ಎಸೆದೇ ಬಿಡ್ತಾರೆ. ಈ ಒಂದು ಅಹಿತಕರ ಘಟನೆಯ ನಂತರ ಮುಂದಿನ ಪೇಶ್ವ ಆಗಿ ರಘುನಾಥರಾವ್ ಅಧಿಕಾರವನ್ನು ಸ್ವೀಕರಿಸ್ತಾನೆ. ಘಟನೆ ಆಗಿ ಕೆಲವೇ ದಿನಕ್ಕೆ ಶನಿವಾರವಾಡದ ಸಂಪೂರ್ಣ ಚಿತ್ರಣವೇ ಬದಲಾಗ್ಬಿಡುತ್ತೆ. ಹೌದು, ಆ ಒಂದು ಘಟನೆಯ ಬಗ್ಗೆ ಜನರಿಗೆ ತಿಳಿಸಲು ಆ ಒಂದು ನಾರಾಯಣರಾವ್ನ ಆತ್ಮ ಅಲ್ಲಿಯೇ ಓಡಾಡ್ತಾ ಇದೆ ಅಂತ ಸ್ಥಳೀಯರು ಹೇಳ್ತಾರೆ. ಹೇಳೋದು ಮಾತ್ರ ಅಲ್ಲ, ಅಮಾವಾಸ್ಯೆ ರಾತ್ರಿಯಲ್ಲಿ ನಾರಾಯಣರಾವ್ ಕಿರ್ಚ್ಕೊಳ್ತಾ ಚಿಕ್ಕಪ್ಪ ನನ್ನ ಕಾಪಾಡಿ, ಚಿಕ್ಕಪ್ಪ ನನ್ನ ಕಾಪಾಡಿ ಅನ್ನೋ ಧ್ವನಿಯನ್ನು ಕೂಡ ಕೇಳಿದ್ದಾರೆ. ಹಾಗೂ ನಾರಾಯಣರಾವ್ ನಡೀತಾ ಇರೋ ಒಂದು ನೆರಳನ್ನು ಕೂಡ ನೋಡಿದ್ದಾರೆ. ಈ ಘಟನೆ ಆಗಿ ತುಂಬಾ ವರ್ಷಗಳೇ ಆದರೂ ಇಂದಿಗೂ ಅಮಾವಾಸ್ಯೆ ರಾತ್ರಿಯಲ್ಲಿ ಆ ಜಾಗಕ್ಕೆ ಹೋಗಲು ಇಲ್ಲಿನ ಸ್ಥಳೀಯರು ಎದುರ್ತಾರೆ. ಇದಾಗಿತ್ತು ಈ ಒಂದು ಶನಿವಾರವಾಡದ ಇತಿಹಾಸ. ಬನ್ನಿ, ಇನ್ಯಾಕ್ ತಡ, ನಿಮಗೆ ಈ ಒಂದು ಶನಿವಾರವಾಡದ ಒಳಗಡೆ ಏನೆಲ್ಲ ಇದೆ ಅಂತ ನಾನು ನಿಮಗೆ ಎಕ್ಸ್ಪ್ಲೋರ್ ಮಾಡಿ ತೋರಿಸ್ತೀನಿ. ನೀವೇನಾದ್ರೂ ನಮ್ಮ ಒಂದು ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಂದ್ರೆ ಕೆಳಗಡೆ ಇರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ಲೈಕನ್ನ ಕೂಡ ಪ್ರೆಸ್ ಮಾಡಿ. ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆ ಕೂಡ ಶೇರ್ ಮಾಡಿ. ಹಾಗಾಗಿ ನಾವೀಗ ಶನಿವಾರವಾಡದ ಒಳಗಡೆ ಬಂದಿದ್ದೀವಿ. ನಿಮಗೆ 20 ರೂಪೀಸ್ ಪರ್ ಪರ್ಸನ್ ಟಿಕೆಟ್ ಇರುತ್ತೆ. ನೀವು ಅದನ್ನ ಆನ್ಲೈನ್ ಮೂಲಕ ಪೇ ಮಾಡ್ಬೇಕು, ಕ್ಯಾಶ್ ಇರೋದಿಲ್ಲ. QR ಕೋಡ್ ಇರುತ್ತೆ, ಅದನ್ನ ಸ್ಕ್ಯಾನ್ ಮಾಡ್ಕೊಂಡ್ಬಿಟ್ಟು ನೀವು ಅದನ್ನ ಪೇಮೆಂಟ್ ಆದ ತಕ್ಷಣ ನೀವು ಒಳಗಡೆ ಬರ್ಬೋದು. ಈಗ ನಿಮಗೆ ತೋರಿಸ್ತೀನಿ ಶನಿವಾರವಾಡದ ಒಳಗಡೆ ಏನೇನಿದೆ ಅಂತ.
ಈ ಒಂದು ಶನಿವಾರ ವಾಡದ ಇತಿಹಾಸವನ್ನು ನೀವು ಕೇಳ್ಬಿಟ್ಟು ತುಂಬಾ ಅದ್ಭುತವಾಗಿದೆ ಪ್ಲೇಸ್ ಅಂತ ನೀವೇನಾದ್ರೂ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಈ ಒಂದು ಶನಿವಾರ ವಾಡವನ್ನ ನೋಡೋಕೆ ಏನಾದ್ರು ಬಂದ್ರಿ ಅಂದ್ರೆ ನಿಮ್ಗೆ ತುಂಬಾ ಒಂದು ನಿರಾಸೆ ಕಾದಿರುತ್ತೆ. ಹೌದು, ಯಾಕಂದ್ರೆ ಇದೇನೋ ಒಂದು 1828ರಲ್ಲಿ ಒಂದು ಅಗ್ನಿ ಅವಘಡಕ್ಕೆ ತುತ್ತಾಗಿ ಸಂಪೂರ್ಣ ಕೋಟೆ ಎಲ್ಲ ಸುಟ್ಟೋಗ್ಬಿಟ್ಟಿದೆ. ಸಂಪೂರ್ಣವಾಗಿ ಸುಟ್ಟೋಗಿ ನಿಮ್ಗೆ ಒಂದು ಶನಿವಾರ ವಾಡದ ಏನೋ ಒಂದು ಬೇಸ್ಮೆಂಟ್ ಏನಿದೆಯಲ್ಲ, ಒಂದು ಬೇಸ್ ಅಷ್ಟೇ ನಿಮ್ಗೆ ನೋಡಕ್ಕೆ ಸಿಗುತ್ತೆ. ಮತ್ತು ಗಿಡ ಮರಗಳು, ನೇಚರ್ ತುಂಬಾ ಅದ್ಭುತವಾಗಿ. ಶನಿವಾರ ವಾಡದ ಸ್ಪೆಷಾಲಿಟಿ ನಿಮ್ಗೆ ತಿಳಿಸ್ಕೊಡ್ಬೇಕಪ್ಪ ಅಂದ್ರೆ ಅಂತದ್ದೇನಿಲ್ಲ. ಏನು ಒಂದು 20 ರೂಪೀಸ್ ಟಿಕೆಟ್ ಪೇ ಮಾಡಿ ಬರ್ತೀವಲ್ಲ, 20 ರೂಪೀಸ್ ಕೂಡ ಪ್ಲೇಸ್ ವರ್ತಿಲ್ಲ ಅಂತ ಹೇಳ್ತೀನಿ. ಏನಕ್ಕಂದ್ರೆ ನಾವೇನೋ ಒಂದು ತುಂಬಾ ಚೆನ್ನಾಗಿರುತ್ತೆ ಅನ್ಕೊಂಡು, ಬಟ್ ಲೈಕ್ ಮೋರೋವರ್ ಪಾರ್ಕ್ ತರನೇ ಇದೆ ಒಂದು ಶನಿವಾರ ವಾಡ ಏನಿದೆ, ಇದೊಂದು ಉದ್ಯಾನವನದ ರೀತಿಯಲ್ಲಿ ಇದೆ ಅಂತ ಹೇಳಿದ್ರು ತಪ್ಪಾಗಲ್ಲ. ಒಂಥರ ಮೋರೋವರ್ ಪಾರ್ಕ್ ಅಂತಾನೆ ಹೇಳ್ತೀನಿ ನಾನು. ನಿಮ್ಗೆ ತೋರಿಸ್ತೀನಿ ತುಂಬಾ ಇನ್ನೂ ಒಳಗಡೆ ಏನೇನಿದೆ ಶನಿವಾರ ವಾಡದಲ್ಲಿ. ಗೈಸ್, ನಾವೀಗ ಶನಿವಾರ ವಾಡದ ಇದೊಂದೇನು ಸೆಂಟರ್ ಪ್ಲೇಸ್ಗೆ ಹೋಗ್ತಾ ಇದೀವಿ. ಈ ಒಂದು ಶನಿವಾರ ವಾಡ ಹೇಗಿದೆಯಪ್ಪ ಅಂದ್ರೆ ಒಂಥರ ಸ್ಟೇಜ್ ರೀತಿಯಲ್ಲಿದೆ. ಈ ಒಂದು ಸ್ಟೇಜ್ ಮಧ್ಯಕ್ಕಿದೆ, ಮತ್ತೆ ಸುತ್ತ ಸುಮ್ಮನೆ ಮರಗಳು ಹಾಕಿದ್ದಾರೆ. ಇದು ಆಗಿನ ಕಾಲದಲ್ಲಿ ಕನ್ಸ್ಟ್ರಕ್ಟ್ ಮಾಡಿರೋದು ಅಥವಾ ಇವ್ರು ಈ ರೀತಿ ರಿನೋವೇಟ್ ಮಾಡಿರೋದ ಅಂತ ನನ್ಗೆ ಗೊತ್ತಿಲ್ಲ. ನಿಮ್ಗೆ ತೋರಿಸ್ತೀನಿ. ಇದೇ ಒಂದು ಸೆಂಟರ್ ಪ್ಲೇಸ್ ಈ ಒಂದು ಶನಿವಾರ ವಾಡದಲ್ಲಿ. ಇಲ್ಲಿ ಒಂಥರ ನೀರು ಬರೋ ಕಾರಂಜಿ ರೀತಿ ಏನೋ ಮಾಡಿದ್ರೆ, ಬಟ್ ನೀರು ಬರ್ತಾ ಇಲ್ಲ. ಏನೋ ಅಂಡರ್ ದ ಮೇಂಟೆನೆನ್ಸ್ ಇದ್ರು ಇರ್ಬೋದು ಅಂತ ಅನ್ಕೊಳ್ತೀನಿ. ನೋಡ್ತಾ ಇರ್ಬೋದು, ಈ ಒಂದು ಶನಿವಾರ ವಾಡ ಪ್ಲೇಸ್ನ ಇದೊಂದು ಸೆಂಟರ್ ಪ್ಲೇಸ್ ಆಗಿದೆ. ಇದು ನೋಡಿ, ನಿಮ್ಗೆ ಫ್ಯಾಮಿಲಿ ಟ್ರೀ ಆಫ್ ಪೇಶ್ವಾಸ್ ಅಂತ ಇದೆ ನಿಮ್ಗೆ ಇಲ್ಲಿ. ಆ ಒಂದು ಪೇಶ್ವಾ ಸಂಸ್ಥಾನದ ಎಲ್ಲ ಒಂದು ರಾಜರ ಬಾಜಿರಾವ್ ಎಲ್ಲ ಒಂದು ರಾಜರ ಒಂದು ಫ್ಯಾಮಿಲಿ ಟ್ರೀ ಇಲ್ಲಿ ಹಾಕಿದ್ದಾರೆ. ಈ ಒಂದು ಕೋಟೆ ಎಲ್ಲ ಸಂಪೂರ್ಣವಾಗಿ ಸುಟ್ಟೋಗಿ ಉಳಿದಿರತಕ್ಕಂತಹ ಬೇಸ್ಮೆಂಟ್ ನಿಮಗೆ ಕಾಣ್ತಾ ಇದೆ. ಇಲ್ಲಿ ನೋಡಿ, ಇಲ್ಲಿ ಸೀಟಿಂಗ್ ಅರೇಂಜ್ಮೆಂಟ್ ಯಾಕಪ್ಪ ಇದೆ ಅಂದ್ರೆ ಲಾಕ್ಡೌನ್ಗೂ ಮುಂಚೆ ಇಲ್ಲಿ ಕಾರಂಜಿ ನಡೀತಿತ್ತು. ಜನಗಳೆಲ್ಲ ಕೂತ್ಬಿಟ್ಟು ಅಲ್ಲಿ ವೀಕ್ಷಣೆ ಮಾಡ್ತಾ ಇದ್ರು. ಈ ಒಂದು ಶನಿವಾರ ವಾಡದ ಬ್ಯಾಕ್ ಸೈಡ್ ನೀವೇನಾದ್ರು ಬಂದ್ರಿ ಅಂದ್ರೆ, ನಾನು ಹೇಳಿದ್ನಲ್ಲ ಆ ಸ್ಟೇಜ್ ಅನ್ನೋ ತರ ಏನಿದೆ ಅಂತ, ಆ ಸ್ಟೇಜ್ ಎಲ್ಲ ಒಂದು ಹಿಂಗೆ ಒಂದು ಸ್ಕ್ವೇರ್ ರೀತಿಯಲ್ಲಿದೆ. ಆ ಸ್ಕ್ವೇರ್ ಪಕ್ಕದಲ್ಲಿ ನೀವು ಲಾಸ್ಟ್ ಅಲ್ಲಿ ಬಂದ್ರಿ ಅಪ್ಪ ಅಂದ್ರೆ ನಿಮ್ಗೆ ಒಂಥರ ಈ ತರ ಒಂದು ಬೀಳ್ಬಿದ್ದಿರೋ ಪ್ಲೇಸ್ ಕಾಣುತ್ತೆ. ನಾವು ಇದನ್ನ ಜೈಲ್ ಅಂತ ಅನ್ಕೊಳ್ತಾ ಇದೀವಿ, ಬಟ್ ಇಲ್ಲಿ ಗೌರ್ಮೆಂಟ್ ಅವ್ರು ಯಾವ್ದೇ ರೀತಿಯಾಗಿ ಸ್ಪೆಸಿಫಿಕ್ ಆಗಿ ಒಂದು ಬೋರ್ಡ್ ಆಗಿರ್ಬೋದು, ಏನು ಹೇಳಿಲ್ಲ ಇದು ಏನ್ ಪ್ಲೇಸ್ ಅಂತ. ನಾನು ನಿಮ್ಗೆ ಮುಂಚೆನೆ ವಿಡಿಯೋದಲ್ಲಿ ತಿಳಿಸ್ದಂಗೆ ಇದು 1828ರಲ್ಲಿ ಬೆಂಕಿಗೆ ಸುಟ್ಟೋಗ್ಬಿಟ್ಟಿದೆ ಎಲ್ಲ. ಇದೇನಿದೆ ಬೆಂಕಿ ಅವಘಡಕ್ಕೆ ತಗಲ್ಬಿಟ್ಟು ಎಲ್ಲ ಸುಟ್ಟೋಗ್ಬಿಟ್ಟಿದೆ. ಅದಕ್ಕೆ ಈ ರೀತಿ ಆಗಿದೆ ಏನಾದ್ರು ಅಂತ ಅನ್ಕೊಳ್ತೀನಿ. ಈ ಒಂದು ಶನಿವಾರ ವಾಡದ ಒಂದು ಚಿಕ್ಕ ಸ್ಪೆಷಾಲಿಟಿ ಹೇಳ್ಬೇಕಪ್ಪ ಅಂದ್ರೆ, ಈ ಒಂದು ಶನಿವಾರ ವಾಡದ ಸುತ್ತ ಏನು ನೋಡಿ ಕಾಂಪೌಂಡ್ ನಿರ್ಮಿಸಿದಾರಲ್ಲ, ಆ ಕಾಂಪೌಂಡ್ ವಾಲ್ ನ ರೀತಿಯಲ್ಲಿ ನಿರ್ಮಿಸಿದಾರೆ. ಅಂದ್ರೆ ಕಾಂಪೌಂಡ್ ನ ವಾಲ್ ರಿಪ್ಲೇಸ್ ಮಾಡಿದೆ. ನಾವೆಲ್ಲರೂ ಹಿಂಗ್ ಕಾಂಪೌಂಡ್ ರೀತಿಯಲ್ಲಿ ಕಟ್ತೀವೋ, ಇವರು ಕಾಂಪೌಂಡ್ ನೇ ಒಂದು ಗೋಡೆಯ ರೀತಿಯಲ್ಲಿ ಕಟ್ಟಿದ್ದಾರೆ ಈ ಒಂದು ಶನಿವಾರ ವಾಡದಲ್ಲಿ. ನಿಮ್ಗೇನ್ ಪಕ್ಕದಲ್ಲಿ ಕಾಣಿಸುತ್ತಲ್ಲ, ಇದೊಂದು ನಾರಾಯಣನ ಬಾಗಿಲು ಅಂತ ಹೆಸರಿಟ್ಟಿದ್ದಾರೆ ಇಲ್ಲಿ.